ಸದ್ಯಕ್ಕೆ ಸಂತೆಕೆರೆ ಕೋಡಿಯಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲೊಂದಷ್ಟು ಜನ ತೋಟದಲ್ಲಿ ನಿಂತಿದ್ದಾರೆ. ಅವ್ರ ಮಾತುಕತೆ, ಎಲೆಕ್ಷನ್ ಏನು ಮಾತಾಡ್ತಾ ಇದ್ರೆ ಏನು ಎತ್ತ ಅಂತ ಕೇಳೋಣ. ಕಮಾನ್. ಓಕೆ, ಹೆಂಗ್ ನಡೀತಾ ಇದೆ ನಿಮ್ಮೂರಲ್ಲಿ ಎಲೆಕ್ಷನ್ದು ಕಾವು? ನಮ್ಮದು JDS ಸರ್. JDS ಮೈತ್ರಿ ಮಾಡ್ಕೊಂಡ್ಬಿಟ್ಟವ್ರಲ್ಲ ಈ ಸಲ, JDS BJP. ಹೌದು. ಏನಂತೀರ ಇದಕ್ಕೆ? JDS ಮತ್ತು BJP ಮೈತ್ರಿ ಮಾಡ್ಕೊಂಡವ್ರೆ. ಭಾಳ ಒಳ್ಳೇದು. ಒಳ್ಳೇದು. ಓಕೆ, ಈಗ ದೊಡ್ಡ ದೊಡ್ಡವ್ರ ಮೇಲ್ಗಡೆ ಏನೋ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಆಗವ್ರೆ. ಸೊ ಇಲ್ಲಿ ಕಾರ್ಯಕರ್ತರು ಅದೇ ತರ ಮೇಲ್ಗಡೆ ಹೊಂದಾಣಿಕೆ ಮಾಡ್ಕೊಂಡವ್ರೆ, ಬಿಟ್ಟು ಇವರು ಹೊಂದಾಣಿಕೆ ಮಾಡ್ಕೊಂಡು ಒಂದೇ ಪಕ್ಷಕ್ಕೆ ಓಟ್ ಹಾಕ್ತಾರ? ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀವಿ ಸರ್. ಹೌದಾ? ಮಾಡ್ತೀವಿ. ಈ ಸಲ BJP-ಯಿಂದ ರಾಜರು ನಿಂತವ್ರೆ, ಅವ್ರು ನಿಂತವ್ರೆ. ಅವ್ರಿಗೆಲ್ಲ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ನಿಂತವ್ರೆ. ಲಕ್ಷ್ಮಣಿಗಿಲ್ಲ ಬಡಿ ಒಡೆಯರು ಕೊಡ್ತೀವಿ ನಾವು. ಯಾಕೆ ಅಂತಂದ್ರೆ ಒಡೆಯರು ಈಗ ಬೇಕಾದಷ್ಟು ಮಾಡಿದಾರೆ, ಹಾಗೆಲ್ಲ ಹಿಂದೆಲ್ಲ ಮಹಾರಾಜರದಲ್ವಾ, ಅದಕ್ಕೋಸ್ಕರ ಅವ್ರಿಗೆ ನಾವು ಓಟ್ ಕೊಡ್ತೀವಿ. ಇವ್ರಿಗೊಂದು ಚಾನ್ಸ್ ಕೊಟ್ರೆ ಇವರು ಮಾಡ್ಬೋದೇನೋ? ಮಾಡೋದು ಬಿಡೋದು ಬಿಡಿಲ್ಲ, ಒಟ್ಟಲ್ಲಿ ಒಡೆಯರ್ಗೆ ನಾವು ಕೊಡ್ತೀವಿ. ಯಾರಿಗೆ ಈ ಸಲ ನಿಮ್ಮ ಓಟು? ನಾವು JDSನವರು. ನಮ್ಮ ಪಕ್ಷ BJPಯಲ್ಲಿ ಮೈತ್ರಿ ಮಾಡ್ಕೊಂಡಿದೆ. ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಲ್ಲ, ನಾವು BJPಗೆ ಹಾಕ್ತೀವಿ. ದೊಡ್ಡವ್ರು ಹೇಳ್ದಂಗೆ ಒಟ್ಟಿನಲ್ಲಿ ನಾವು ದಾಟುದಿಲ್ಲ. ಇಲ್ಲ, GT ದೇವೇಗೌಡರು, ಹರೀಶ್ಗೌಡರ ನಾಯಕತ್ವದಲ್ಲಿ ನಾವು BJPಗೆ ಓಟ್ ಹಾಕ್ತೀವಿ. ಯಾಕೆ ಕಾಂಗ್ರೆಸ್ ಮಾಡಲ್ಲ ಅಂತೀರಾ? ನಾವು ಕಾಂಗ್ರೆಸ್ಗೆ ಮಾಡಲ್ಲ ಸರ್. ಯಾಕೆ? ನಮಗೆ ಸರಿ ಇಲ್ಲ ಕಾಂಗ್ರೆಸ್. ಅದು ಏನ್ ಮಾಡ್ತು ನಿಮ್ಗೆ ಕಾಂಗ್ರೆಸ್ ಸರಿ ಇಲ್ಲ ಅನ್ನಕ್ಕೆ? ಏನ್ ಮಾಡ್ತಾ ಬಿಡ್ತು ಗೊತ್ತಿಲ್ಲ. ನಾವು ಮೋದಿ ಪರ, ಯಾರೇ ನಿಂತರು BJP ಕೊಡ್ತೀವಿ. ಹಂಗಾರೆ ನೀವು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಿರೋದು? ಇಲ್ಲಿ ಲೋಕಲ್ ಗೀಕಲ್ ಯಾರು ಇಲ್ಲ? ಇಲ್ಲ. ಮೋದಿನೇ ಮೇನ್. ನನಗೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್, ನಾವು ಕೊಟ್ಟಿರೋ ಗ್ಯಾರಂಟಿನ ಹೆಣ್ಮಕ್ಳು ಮರೆಯಕ್ಕಾಗಲ್ಲ, 5 ಕೋಟಿ ನುಡಿದಂತೆ. ಸರ್, ಇದು ತಾತ್ಕಾಲಿಕ. ಈ ತಿಂಗಳು 2,000 ಕೊಡ್ತಾರೆ. ಎಲೆಕ್ಷನ್ ಅಲ್ಲಿ ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದ್ರೆ ಮೈಸೂರು ಮಹಾಸಂಸ್ಥಾನ ಮಾಡಿದಾರಲ್ಲ, ಅಣೆಕಟ್ಟೆಗಳು, ಕೆರೆ ಕಟ್ಟೆಗಳು, ಆಮೇಲೆ ಇಲ್ಲೇ ನಮ್ಮ ಭಾಗ ದೈತನ್ ಕೆರೆ ಕಾವಲು ಒಡ್ರಗುಡಿ ಹತ್ರ ಎಷ್ಟೋ ಸಾವಿರಾರು ಎಕರೆನ ದಾನ ಕೊಟ್ಟಿದ್ದಾರೆ. ಇವತ್ತು ಅನ್ನ ತಿಂತಾ ಇದಾರೆ ರೈತರು. ಅದು ಶಾಶ್ವತವಾಗಿರೋ ಕೆಲಸ. 2,000 ಕೊಡೋದು ಈ ತಿಂಗಳು ಕೊಟ್ಟರು, ಬರೋ ತಿಂಗಳು ಕೊಡಲ್ಲ. ಎಲೆಕ್ಷನ್ ಅಂದ್ಬಿಟ್ಟು ಕೊಡ್ತಾವ್ರೆ. ನೆಕ್ಸ್ಟ್ ಮಂತ್ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಹೇಳ್ಬಿಟ್ಟವ್ರಲ್ಲ ಅವರೇ, ಕಾಂಗ್ರೆಸ್ ಅವರೇ, ಈ ಸರಿ MP ಓಟ್ ಹಾಕಿದ್ರೆ ನಿಮ್ಗೆ ಗ್ಯಾರಂಟಿ, ಇಲ್ಲ ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಹೇಳಿದಾರೆ. ಅದ್ ಹೆಂಗ್ ಒಪ್ಪದ, ಹೆಂಗ್ ನಂಬದ ಅವ್ರನ್ನ? ಏನ್ ಈ ಮಳೆ ಇಲ್ಲ, ಬೆಳೆ ಇಲ್ಲ ಅನ್ನೋ ಕಾರಣ ಏನು ಅಂತೀರಾ? ಕಾಂಗ್ರೆಸ್ ಬಂದ್ಮೇಲೆ ಈ ರೀತಿ ಆಗಿರೋ. ವಾ, ಕಾಂಗ್ರೆಸ್ ಮೇನು ಅಂತೀರ ಇದಕ್ಕೆಲ್ಲ ಕಾರಣ? ಅವ್ರು ಬಂದಾಗೆಲ್ಲ ಬರಗಾಲನೆ. ಈಗ ಸಡನ್ ಆಗಿ ನಾಳೆ BJP ಬಂದ್ಬಿಟ್ರೆ ನಾಳೆ ಸಾಯಂಕಾಲ ಮಳೆ ಓದ್ಬಿಡ್ತದ? ನೋಡಿ ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಯಾರನ್ನ ಗೆಲ್ಸ್ತೀರಾ ಈ ಸಲ? ಯಾರು ಓಟ್ ಹಾಕ್ತೀರಾ? BJP, ಮೋದಿ ಪಕ್ಕ. ಹಂಗಾರೆ ಈಗ ಮನೇಲಿ ಹೆಂಗಸ್ರುಗಳಿಗೆ 2,000 ಬರೋದು ಇಷ್ಟ ಇಲ್ಲ ನಿಮಗೆ? ದುಡ್ಡು ಯಾರ್ದದು? ಸಿದ್ದರಾಮಯ್ಯಿಂದ DK ಶಿವಕುಮಾರ್ದು ದುಡ್ಡು. ಬಡವ್ರ ದುಡ್ಡು, ತೆರಿಗೆ ದುಡ್ಡು ಕೊಡ್ತಾ ಇರೋದು. ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ ದುಡ್ಡ. ಹಂಗಾರೆ BJP ಅವ್ರು ಅವ್ರ ಜಾಬಿಂದ ಎಲ್ಲರಿಗೂ ಯೋಜನೆಗಳಲ್ಲಿ ದುಡ್ಡು ಕೊಡ್ತಾವ್ರೆ ಅಂತ ನೀವು ಹೇಳೋದು? ಇಲ್ಲ, ಇಲ್ಲಿ ಕೊಡ್ತಾರೆ. ದೇಶ ಸ್ವಾಮಿ, ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ದಳ ಬಂದ್ರು ಮಾಡ್ತದೆ, ಕಾಂಗ್ರೆಸ್ ಬಂದ್ರು ಮಾಡಬೇಕು. ಕಾಂಗ್ರೆಸ್ ಬಂದ್ರು ದಳ ಯಾರು ಎಲ್ಲ ಮಾಡಬೇಕು. ಅದ್ರ ಕೊಡೋ ದುಡ್ಡು ಯಾರ್ದು? ಅವ್ರೇನು ಗದ್ದೆ ಅಡ ಇಟ್ಟಿಲ್ವಲ್ಲ. ಈ ದೇಶ ಉಳಿಬೇಕು, ಮೋದಿ ಗೆಲ್ಬೇಕು. ಯಾಕೆ ಮೌಲ್ಯತೆ ಬಂತು ಇಲ್ಲಿ? ಯಾಕೆಂತಂದ್ರೆ ಈಗ ಅವರು ಪ್ರಧಾನಮಂತ್ರಿಯಾಗಿ ಎಲ್ಲ ಒಂದು ರೀತಿ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಈಗ ನೋಡಿ, ದೇಶ ಉಳಿಸಬೇಕು ಅಂದರೆ ಪ್ರಧಾನಮಂತ್ರಿ ಬೇಕು. ಅದು ನರೇಂದ್ರ ಮೋದಿನೇ ಆಗ್ಬೇಕು. ಏನಕ್ಕೆ ಅಂದರೆ ಪಾಕಿಸ್ತಾನ, ಅದಕ್ಕೆ ಚೀನಾ, 2 ರಾಷ್ಟ್ರ ಏನು ಮಾಡ್ತೈತೆ, ಮುಗಿ ಬೀಳ್ತೈತೆ ನಮ್ಮ ಇಂಡಿಯಾದ ಮೇಲೆ. ಅವ್ರನ್ನ ಅಟ್ಟಹಾಸ ಮಾಡಬೇಕು ಅಂದರೆ ಮೋದಿ ಬೇಕು. ಅವರಿಲ್ಲ ಅಂದರೆ ನಾವು ಗುಲಾಮರಾಗಬೇಕಾಗುತ್ತೆ. ಮೋದಿ ಬೇಕು ಸರ್. ಸದ್ಯಕ್ಕೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆಯನ್ನ ನಿಮ್ಮೆಲ್ಲರಿಗೆ ಸೇರಿಸಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೊಟ್ಟಿಗೆ ಮಾತಾಡಿದಕ್ಕೆ. ಸದ್ಯಕ್ಕೆ ಸಂತೆಕೆರೆ ಕೋಡಿ ಜನರ ಮತದಾರ ಮಾತುಗಳ ಇಷ್ಟಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.